ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ಬಾಸ್ ಅನ್ನೋ ಒಂದು ಸಿನಿಮಾದ ಟ್ರೈಲರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಿನ್ನೆ ಸ್ಕ್ರೋಲ್ ಮಾಡ್ತಿರುವಾಗ ಯೂಟ್ಯೂಬಲ್ಲಿ ನನಗೆ ಸಿಕ್ತು ಈ ಒಂದು ಟ್ರೈಲರು. ಕೆಲವೊಂದು ವಿಚಾರಗಳು ಕೂಡ ಓಡಾಡ್ತಿತ್ತು ಈ ಸಿನಿಮಾದ ಒಂದು ಟ್ರೈಲರ್ ಬಗ್ಗೆ. ಸೊ ಏನು ಕತೆ ಏನು ವಿಚಾರ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಬಾಸ್ ಅನ್ನೋ ಒಂದು ಸಿನಿಮಾ. ಸೊ ಕತೆ ಬಂದ್ಬಿಟ್ಟು ಒಂದು ಕೊಲೆಯ ಒಂದು ಆಧಾರಿತವಾದಂಥದ್ದು. ಆ್ಯಂಡ್ ಕೊಲೆ ಮಾಡಿದ ವ್ಯಕ್ತಿ ಒಂದು ಇನ್ವೆಸ್ಟಿಗೇಷನ್ ಮೇಲೆ ಹೋಗುವಂಥದ್ದು. ಸೊ ಈ ಎಲ್ಲ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಹೋಯಿತು ಅಂತಂದರೆ ಈ ಒಂದು ಸಿನಿಮಾ ಒಂದು ಇಂಡಿಕೇಶನ್ ಮಾಡ್ತಾ ಇದೆ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲೂ ಕೂಡ ನೋಡಿದೆ. ಸೊ ಸದ್ಯಕ್ಕೆ ಆಗಿರುವಂಥ ಒಂದು ಘಟನೆಯನ್ನು ಈ ಸಿನಿಮಾ ಮಾಡಿದ್ದಾರೆ ಅಂತ. ಬಟ್ ಓವರಾಲ್ ಆಗಿ ಸ್ಟಾರ್ಟ್ ಟು ಎಂಡ್ ನೋಡಿದಾಗ ಬಟ್ ನನಗೆ ಅನ್ನಿಸ್ಲಿಲ್ಲ. ಈ ಸಿನಿಮಾ ಬೇರೆ ಥರನೂ ತೊಗೊಂಡೋಗಿದ್ದಾರೆ. ಆ್ಯಂಡ್ ಮಲಯಾಳಂ ಒಂದು ಲ್ಯಾಂಗ್ವೇಜ್ ಕೂಡ ಯೂಸ್ ಮಾಡಿದ್ದಾರೆ ಇದರಲ್ಲಿ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಈ ಸಿನಿಮಾ ಒಂದು ಕೊಲೆಯಲ್ಲಿ ನಡೆಯುವಂಥ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯಾಗಿ ತೊಗೊಂಡು ಹೋಗಿದ್ದಾರೆ. ಸೊ ಓವರಾಲ್ ಆಗಿ ನಡೆಯುವಂಥ ಒಂದು ಕೊಲೆಯ ಒಂದು ಘಟನೆಯನ್ನು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಪತ್ತೆ ಹಚ್ಚಿ ಏನಾಗುತ್ತೆ ಅನ್ನುವಂಥದ್ದನ್ನು ಈ ಕತೆ ಮುಖಾಂತರವಾಗಿ ತೋರಿಸಿರುವಂಥದ್ದು. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕಟ್ ಮಾಡಿದ್ದಾರೆ ಈ ಟ್ರೈಲರನ್ನು. ಒಂದು ನಿಮಿಷದಲ್ಲಿ, 1.5 ನಿಮಿಷದಲ್ಲಿ ಮುಗಿಸಿದ್ದಾರೆ. ಸೊ ಓವರಾಲ್ ಆಗಿ ಏನಪ್ಪ ಅಂತಂದರೆ ಬಾಸ್ ಅನ್ನುವಂಥದ್ದು ಇಂಡಿಕೇಶನ್ ಆಗುವಂಥ ಒಂದು ಹೆಸರಾಗಿರ್ಬೋದು. ಆ್ಯಂಡ್ ಲಾಸ್ಟಲ್ಲಿ ಬರುವಂಥ ಒಂದು ಡೈಲಾಗ್ ಆಗಿರ್ಬೋದು. ಸೊ ಇದೆಲ್ಲ ನೋಡ್ತಾ ಇದ್ದರೆ ಒಂದು ರೀತಿಯಲ್ಲಿ ಸದ್ಯದ ಆದ ಘಟನೆಯನ್ನು ಆಧರಿಸಿ ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಹೇಳಬೇಕು ಅಂದರೆ ಬಟ್ ನನಗೆ ಆ ರೀತಿ ಅನಿಸಿಲ್ಲ. ಏನಕ್ಕೆ ಅಂತ ನಾನು ಹೇಳ್ದೇನಲ್ಲ, ಕಥೆಯ ಒಂದು ಸ್ಟಾರ್ಟ್ ಟು ಎಂಡ್ ಏನಿದೆ. ಸೊ ಒಂದು ರೀತಿಯಲ್ಲಿ ಕೊಲೆಯ ಆಧಾರಿತವಾಗಿ ತೊಗೊಂಡೋದಾಗ, ಕೊಲೆ ಮತ್ತು ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಸ್ವಲ್ಪ ರಿಲೇಟೆಡ್ ಅಂತ ಅನಿಸಿರಬಹುದು ಕೆಲವು ಆಡಿಯನ್ಸ್ಗಳಿಗೆ. ಬಟ್ ಆ ರೀತಿ ಏನೂ ಕಂಡಿಲ್ಲ. ಸೊ ಇದರಲ್ಲಿ ಏನು ಅಂತಂದರೆ ಕಥೆನ ತುಂಬ ಇಂಪ್ರೆಷನಲ್ಲಿ ತೊಗೊಂಡೋಗಿದ್ದಾರೆ. ಆ್ಯಂಡ್ ಅದರಲ್ಲಿ ಲೈಕ್ ಈ ರೀತಿಯಾದಂಥದ್ದು ವೆಬ್ ಸೀರೀಸ್ಗಳನ್ನ ನೋಡ್ತಾ ಇದ್ವಿ. ಸೊ ಇದನ್ನು ಸಿನಿಮಾ ಮಾಡಬೇಕು ಅನ್ನುವಂಥದ್ದು ಏನಿದೆ ಆ ರೀತಿ ಒಂದು ಜಾನರ್ ತೊಗೊಂಡೋಗಿದ್ದಾರೆ. ಯಾಕಂದರೆ ಲೈಕ್ ಹೊಸೊಬ್ರದ್ದು ಒಂದೇನೋ ಟೀಮ್ ಬರ್ತಾ ಇದೆ, ಹೊಸೊಬ್ರದ್ದು ಏನೋ ಮಾಡ್ತಾ ಇದ್ದಾರೆ ಅಂದರೆ ಸೊ ಸಿನಿಮಾ ಮಾಡೋದಕ್ಕೂ ಒಂದು ವೆಬ್ ಸೀರೀಸ್ ಮಾಡೋಕ್ಕೂ ತುಂಬಾ ಒಂದು ಡಿಫ್ರೆನ್ಸ್ ಇದೆ ಈಗ ಸದ್ಯದ ಮಟ್ಟಿಗೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಸಿನಿಮಾನ ತೆರೆ ಮೇಲೆ ತರಲಿಕ್ಕೆ ಸಿದ್ಧವಾಗಿದ್ದಾರೆ. ಸೊ ಓವರಾಲ್ ಆಗಿ ನಾನು ಹೇಳೋದಿಷ್ಟೇ. ಸೊ ಈ ರೀತಿ ಕಥೆಗಳು ಈ ರೀತಿ ಬಂದಾಗ ಸೊ ಎಂಕರೇಜ್ ಮಾಡಲೇಬೇಕಾಗುತ್ತೆ. ಏನಕ್ಕೆ ಅಂತಂದರೆ ನಾವು ಮಲಯಾಳಂ ಸಿನಿಮಾಗಳನ್ನ ನೋಡಿದಾಗ ಅಂತೀವಿ ಸೊ ಇನ್ವೆಸ್ಟಿಗೇಷನ್ ಬಗ್ಗೆ ಆಗಿರ್ಬೋದು, ಮತ್ತು ಒಂದು ವೆಬ್ ಸೀರೀಸ್ಗಳಲ್ಲಾಗಿರ್ಬೋದು, ಆ್ಯಂಡ್ ಅವ್ರದ್ದು ಒಂದು ಕಾಂಟೆಂಟ್ ನೋಡಿದಾಗ ಅಂತೀವಿ ಸೊ ಕನ್ನಡದಲ್ಲಿ ಈ ರೀತಿ ಬರಲ್ಲ ಅಂತ. ಸೊ ಬಂದಾಗ ನಾವು ಈ ರೀತಿ ಏನಾದರೂ ಅದಕ್ಕೊಂದು ಅಟ್ಯಾಚ್ಮೆಂಟ್ ಮಾಡಿಬಿಟ್ಟು ಅದು ಆ ಥರ ಇದೆ ಈ ಥರ ಇದೆ ಅನ್ನೋದಕ್ಕಿಂತ ಸೊ ಈ ರೀತಿ ಕಥೆಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ ಸೊ ಮಲಯಾಳಮಲ್ಲಿ ಯಾವ ರೀತಿಯಾದಂಥ ಒಂದು ಸಿನಿಮಾಗಳು ಬರುತ್ತೆ, ಲೈಕ್ ಹೊಸೊಬ್ಬರು ಸಿನಿಮಾಗಳು ಒಂದು ಕಥೆನೇ ಸ್ಟ್ರಾಂಗ್ ಆಗಿ ಅಲ್ಲಿ ಹೀರೋ ಅನ್ನೋದು ಹೊರತುಪಡಿಸಿ ಕಥೆನೇ ಸ್ಟ್ರಾಂಗ್ ಮಾಡಿಕೊಂಡು ಸಿನಿಮಾ ಮಾಡ್ತಾ ಹೋಗ್ತಾರೆ ಅಲ್ಲಿ. ಸೊ ಆ ರೀತಿಯಾದಂಥ ಕಾಂಟೆಂಟ್ಗಳು ಬರ್ತಾ ಇರುವಾಗ, ಹೊಸೊಬ್ರು ಬರ್ತಾ ಇರುವಾಗ ಸೊ ಎಂಕರೇಜ್ ಮಾಡೋದು ತುಂಬಾ ಒಂದು ಒಳ್ಳೆ ವಿಚಾರ ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ. ಸೊ ನಿಮಗೇನು ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ತೆರೆಗೆ ಬರುತ್ತೆ ಅಂತ. ಸೊ ಅದು ಸದ್ದು ಮಾಡುತ್ತೋ ಹೇಗೆ ಇಂಡಸ್ಟ್ರೀಲಿ ಅನ್ನೋದಂತ ನೋಡೋಣ. ಸೊ ಅದೇ ಆಗಲೇ ಹೇಳಿದ್ನಲ್ಲ, ಸೊ ಹೊಸ ಕಥೆಗಳು ಹೊಸ ಒಂದು ಏನಾದರೂ ಮಾಡಿದಾಗ ಪ್ರೋತ್ಸಾಹ ಈ ಸಿನಿಮಾ ಅಂತಲ್ಲ ಪ್ರತಿಯೊಂದು ಸಿನಿಮಾಗೂ ಕೂಡ ಇದ್ದರೆ ಸೊ ಹೊಸ ನಿರ್ದೇಶಕರಿಗೆ ಮತ್ತು ಪ್ರೊಡ್ಯೂಸರ್ಸ್ಗಳಿಗೆ ಮತ್ತು ರೈಟರ್ಸ್ಗಳಿಗೆ ಒಂದು ಬಲ ಕೊಟ್ಟಂಗಾಗುತ್ತೆ. ಅಪ್ಕಮಿಂಗ್ ಬರುವಂಥ ಸಿನಿಮಾಗಳಿಗೆ ಅವರಿಗೆ ಪ್ರೋತ್ಸಾಹ ನೀಡಿದಂಗಾಗುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ನೋಡೋಣ, ಒಂದು ಇಂಟ್ರೆಸ್ಟಿಂಗ್ ಥ್ರಿಲ್ಲಿಂಗ್ ಅಂತ ಅನ್ನಿಸ್ತಾ ಇದೆ ಸ್ಟೋರಿ. ಸೊ ಕಾದು ನೋಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಟ್ರೈಲರ್ ನೋಡಿದರೆ ಸೊ ನಿಮಗೆ ಹೇಗೆ ಅನ್ನಿಸ್ತು, ಏನು ಕತೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.